ನಮಸ್ಕಾರ ಬರ್ರಿ. ನಮಸ್ಕಾರ. ವೆಲ್ಕಮ್ ಟು ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ರೀ. SSC GD ಒಳಗೆ ಯಾವ್ದಾದ್ರಿ ನಿಮ್ದು? CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಭಾಳ ಖುಷಿ ಆಯ್ತು ರೀ. ಓಕೆ ಟೀಚರ್, ಶಾಲಾ ಮಾಡಿ ತೊಗೊಂಬರ್ರಿ. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ನಿಮ್ಗೆ. ಓಕೆ ಕೂಡ್ರಿ. ಪೂರ್ತಿ ನಿಮ್ಮ ಹೆಸರು ಹೇಳ್ರಿ? ಅನಿತಾ ಶಿವನಿಂಗಪ್ಪ ಕುಂಬಾರ್ ಸರ್. ಕುಂಬಾರ್. ಊರು ಯಾವ್ರಿ? ನಮ್ದು ಬಾಡ್ಗಿ ಸರ್. ಬಾಡ್ಗಿ ತಾಲೂಕು ಯಾವ್ದು ಬರ್ತದ್ರಿ? ಬಿಳ್ಗಿ. ಹಾಂ, ಜಿಲ್ಲೆ ರೀ? ಬಾಗಲಕೋಟೆ ಜಿಲ್ಲೆ. ನೀವು ಪ್ರೈಮರಿ ಸ್ಕೂಲ್ ಅದು ಎಲ್ಲಿ ಕಲ್ತ್ರಿ? ಬಾಡ್ಗಿ ಪ್ರೈಮರಿ ಒಳಗೆ ಕಲ್ತೀನಿ ಅಲ್ಲಿ, ಬಾಡ್ಗಿ ಊರೊಳಗೆ. ಗೌರ್ಮೆಂಟ್ ಸ್ಕೂಲ್? ಆಮೇಲೆ ಹೈಸ್ಕೂಲ್ ರೀ? ಹೈಸ್ಕೂಲು ಗೌರ್ಮೆಂಟ್ ಸ್ಕೂಲ್ ರೀ. ಹೈಸ್ಕೂಲ್ ಅಲ್ಲೇ ಬಾಡ್ಗಿ ಒಳಗೆ. ಆಮೇಲೆ PUC ರೀ? PUC ಬೆಳಗ್ಗೆ ಸ್ವಾಮಿ ವಿವೇಕಾನಂದ ಕಾಲೇಜ್ ಒಳಗೆ ಮಾಡೇನ್ರಿ. ಹಾಂ. ಆಮೇಲೆ ಡಿಗ್ರಿ ಕಲಿತಾ ಇದ್ರ ಅಥವಾ ಮುಗಿಸ್ಯಾರ? ಕಲ್ಯಾತನ್ರಿ ಸರ್ ಇವಾಗ. ಈಗ ಕಲಿಯಾತ್ರಿ? ಹಾಂ. ಈಗ ಡಿಗ್ರಿ ಮುಗಿದ್ರೊಳಗೆ ನೌಕರಿ ಸಿಕ್ತು, ಭಾಳ ಖುಷಿಯಾಗಿರ್ಬೇಕು. ಹಾಂ ಸರ್, 1.5 ವರ್ಷ ಆಯ್ತು ರೀ ಡಿಗ್ರಿ ಕಲ್ಯಾತ. ಹಾಂ. ಈಗ ಎಷ್ಟನೇ ಸೆಮ್ ರೀ? ಈಗ 4th ಸೆಮ್ ಸ್ಟಾರ್ಟ್ ರೀ. 4th ಸೆಮ್ ಸ್ಟಾರ್ಟ್. ಹಾಂ. ಈ SSC ರಿಸಲ್ಟ್ ಯಾವಾಗ ಬಂದ್ರಿ? ಮೊನ್ನೆ ರಾತ್ರಿ 9:30 ಬಂತ್ರಿ ಸರ್. ಹಾಂ. ರಿಸಲ್ಟ್ ಬಂದ್ಮೇಲೆ ಹೆಂಗೆ ಅನಿಸ್ತು ರೀ? ಫುಲ್ ಖುಷಿ ಆಗಿದ್ರಿ. ಮೊದ್ಲು ನರ್ವಸ್ ಆಗಿತ್ರಿ ಫುಲ್. ಆಮೇಲೆ ನೋಡಿದ್ಮೇಲೆ ಖುಷಿ ಆಯ್ತ್ರಿ. ಇದು ಬಹುಶಃ ಫಸ್ಟ್ ಚಾನ್ಸ್ ಅನಿಸ್ತದೆ? ಹಾಂ ಸರ್, ಫಸ್ಟ್ ಅಟೆಂಪ್ಟ್. ಫಸ್ಟ್ ಚಾನ್ಸ್ ಸೆಲೆಕ್ಷನ್ ಆಗಿರಿ. ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ನಿಮಗೆ. ಹಾಂ. ಆಮೇಲೆ ನೀವು ಎಷ್ಟು ಜನ ರೀ ಅಣ್ಣ ತಮ್ಮ? ನಂಗೆ 2 ಅಕ್ಕ ರೀ, ಒಬ್ಬ ತಮ್ಮ ರೀ. ನಾವು 4 ಜನ ರೀ. 4 ಜನ. ಹಾಂ. ಅಕ್ಕಂದ್ರಿಗಿಬ್ರು ಅವರು ಕಲಿತಾ ಇದ್ದಾರೆ? ಒಬ್ಬ ಕಲಿಯಾತಾಳ್ರಿ, ಒಬ್ಬಕಿದು ಮ್ಯಾರೇಜ್ ಆಗ್ಯದ. ಹಾಂ. ಈ ತಮ್ಮ ಏನು ಕಲಿಯಾತಾನ ರೀ? ತಮ್ಮ ಅವನು PUC ಕಲಿಯಾತಾನ. ಹಾಂ. ಆಮೇಲೆ ಇವರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ರೀ. ಹಾಂ ಸರ್. ಹಾಂ. ಈಗ ಹೆಂಗೆ ರೀ ಮಗಳ ಸೆಲೆಕ್ಷನ್ ಆಗೈತಿ, ಹೆಂಗೆ ಅನ್ಸಾಯತ್ರಿ? ಭಾಳ ಖುಷಿ ರೀ. ಭಾಳ ಖುಷಿ ಆಗ್ಯದ್ರಿ? ಫಸ್ಟ್ನೇ ಟೈಮನ ಏನು ಸೆಲೆಕ್ಷನ್ ಆಗೈತ್ರಲ್ಲ, ಭಾಳ ಖುಷಿ. ಅದು ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ರೀ? ಇಷ್ಟ. ಈಗಾಗಲೇ ನಮ್ಮ ಮಕ್ಕಳು ಒಂದಿಬ್ಬರು ಆರ್ಮಿ ಒಳಗದಾರ. ಹಾಂ. ಒಬ್ಬ ನಿಮ್ಮ ಹುಡುಗ ನಮ್ಮ ಸಂಸ್ಥೆ ಒಳಗೆ ಬಂದಿದ್ದಲ್ಲ? ಒಳಗನ ಒಬ್ಬ 1-3 ತಿಂಗಳು ಇಲ್ಲೇ ಕೋಚಿಂಗ್ ಹೆಚ್ಚಿ ಇದು ಮಾಡಿ ಇಲ್ಲೇ ಸೆಲೆಕ್ಷನ್. ಇಲ್ಲಿಂದ ಎಷ್ಟು ವರ್ಷದಿಂದ ಇದ್ರ? ಈಗ 10 ವರ್ಷದ ಹಿಂದೆ ಸರ್. 10 ವರ್ಷದ ಹಿಂದಿದ್ದ. ಈ ಸದ ಎಲ್ಲಿದಾನ್ರಿ? ಈ ಸದ ಇಲ್ಲಿ ಜಮ್ಮು ದಾಟಿ ಲೇಕ್ ಇದ್ದಾನ ಸರ್. ಲೇಕ್. ಹಾಂ. ಶ್ರೀನಗರಕ್ಕದಾನ. ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ನಿಮ್ಮ ಮನ್ಯಾಗ ಈಗ ಮಿಲಿಟ್ರಿನೂ ಅದಾರ, ಆಮೇಲೆ ಇವರು ಆರ್ಮ್ಡ್ ಪೊಲೀಸ್ ಸೆಲೆಕ್ಷನ್ ಆದ್ರು ಸರ್. ಈಗ ಹೆಚ್ಚು ಕಡಿಮೆ ಈಗ ಬಡವರಿಗೆ ಸಿಗುವಂತ ನೌಕರಿ ಅಂದ್ರೆ ಇದಾರೆ. ಹೌದು. ಒಂದಾರಿ ಅನುಕೂಲ ಆಗುವಂತ. ಆಮೇಲೆ ಭಾರತಾಂಬೆ ಸೇವೆ ಮಾಡ್ಲಿಕ್ಕೂ ಒಂದು ಒಳ್ಳೆ ಅವಕಾಶ. ಅಂದ್ರೆ ಈ ನೌಕರಿ ಏನು ಮಕ್ಕಳು ಹೋಗ್ಯಾರ ಅಂತಂದ್ರ ಇದ್ರಷ್ಟ ತಂದೆ ತಾಯಿಗೆ ಹೆಮ್ಮೆ ಇನ್ನೊಂದು ನೌಕರಿ ಒಳಗಿಲ್ಲ ಸರ್. ಹೌದು. ಅದ ತಂದೆ ತಾಯಿಗೆ ಅಷ್ಟೊಂದು ಕಿಮ್ಮತ್ತೂ ಐತೆ ಸರ್. ಹಾಂ, ರೆಸ್ಪೆಕ್ಟ್ ಇರ್ತದೆ. ಐತೆ ಸರ್. ಈಗ ಜನ ನೋಡೋ ದೃಷ್ಟಿನೇ ಚೇಂಜ್ ಇರ್ತದೆ. ಹೌದು. ನೀವು ಎಲ್ಲಿ ಬೇಕಾದಲ್ಲಿ ಹೋಗ್ರಿ ಸರ್. ತಂದೆ ತಾಯಿಗಳದು ಒಂದು ಹೆಮ್ಮೆ, ಅವ್ರನ್ನ ಜನ ನೋಡುವಂತ ಒಂದು ನೋಟ ಭಾಳ ಡಿಫ್ರೆನ್ಸ್. ಭಾಳ ಹೆಮ್ಮೆ ಅನಿಸ್ತದೆ. ಇವ್ರದ್ದು ಈಗ ಆರ್ಮ್ಡ್ ಪೊಲೀಸ್ ಆತ್ರಿ. ಇವ್ರದ್ದು ಭಾಳ ಚಲೋ ಆದ್ರಿ. ನಮಗೂ ಮಗಳ ಭಾಳ ಖುಷಿ ಆಯ್ತು. ಭಾಳ ಖುಷಿ ಆಯ್ತು. ನೀವು ಎಷ್ಟು ತಿಂಗಳಿದ್ರಿ ನಮ್ಮ ಸಂಸ್ಥೆ ಒಳಗೆ? 3 ತಿಂಗಳಿದ್ರಿ. ಹಾಂ. ಈಗ ಹೊಸದಾಗಿ ಬರ್ತಕ್ಕಂಥ ಅಗ್ನಿವೀರ, ಆರ್ಮಿ, SSC GD, BSF, CRPF, ನೇವಿ, ಏರ್ಫೋರ್ಸ್ ಹೊಸದಾಗಿ ತರಬೇತಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ ಸರ್, ಫುಲ್ ಫೆಸಿಲಿಟೀಸ್ ಎಲ್ಲ ಭಾಳ ಚಲೋ ಅದಾವ್ರಿ ಇಲ್ಲಿ. ಅಂದ್ರೆ ನಾ ಬಂದಾಗ ನಾ ಮೊಬೈಲ್ ತಂದಿದ್ದಿಲ್ರಿ ಇಲ್ಲಿ. ಅದು ಒಂದು ನನಗೆ ಭಾಳ ಹೆಲ್ಪ್ ಆಗೈತ್ರಿ ಇಲ್ಲಿ ಬಂದಾಗ. ಅಂದ್ರೆ ಕ್ಲಾಸ್ ಅಟೆಂಡ್ ಮಾಡಕಾಯ್ತು. ಕಂಪ್ಯೂಟರ್ ಕ್ಲಾಸ್ ನಾವ್ ಇದ್ದಾಗ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದ್ರಿ ಅವಾಗ. ಅದು ಭಾಳ ನಮ್ಗೆ ಅದರಿಂದ್ರನ ಫುಲ್ ಹೆಲ್ಪ್ ಆಗೈತ್ರಿ. ನಾ ಎಲ್ಲಿ ಮತ್ತೆ ಇಲ್ಲಿ ಕೋಚಿಂಗ್ ಹೋಗಿದ್ಮೇಲೆ ಮತ್ತೆ ಎಲ್ಲಿ ಹೋಗಿಲ್ರಿ ನಾವು ಕೋಚಿಂಗ್. ಇಲ್ಲಿ ಫಿಸಿಕಲ್ ಆಯ್ತು, ಮೆಡಿಕಲ್ ಮತ್ತೆಲ್ಲ ಬಗ್ಗೆ ಹೇಳ್ಕೊಟ್ಟಾರಿ ನಮಗೆಲ್ಲ. ಮತ್ತೆ ಕಂಪ್ಯೂಟರ್ ಕ್ಲಾಸಸ್ ಆಯ್ತು, ಇಲ್ಲಿ ಊಟ ಕ್ಲಾಸಸ್ ಎಲ್ಲ ಚಲೋ ತಂಗ ಹೇಳ್ತಾರೆ ಸರ್. ಹಾಸ್ಟೆಲ್ ಫೆಸಿಲಿಟಿನೂ ಚಲೋ ಐತ್ರಿ. ಹಾಂ ಸರ್. ಏನಿಲ್ರಿ, ನಿಷ್ಠೆಯಿಂದ ಓದಿದ್ರೆ ಯಾವುದೇ ಏನಿಲ್ರಿ, ಎಲ್ಲ ಜಾಬು ಆಗ್ತಾವ್ರಿ. ಹೌದು. ಹಾಂ ಸರ್. ಏನಿಲ್ರಿ, ಈಗ ಇನ್ನೊಂದು ಏನು ನಾವು ಹೇಳೋದಂದ್ರಿ, ಈ ಪಾಲಕರದು ನಮ್ಮದು ಬರೀ 10% ಅಷ್ಟೇ. 90% ಇರೋದು ನಿಮ್ಮ ಕೈಯಾಗರಿ. ನಾ ಆಗ್ಬೇಕು, ಸೆಲೆಕ್ಷನ್ ಆಗ್ಬೇಕಂತ ಇದ್ರೆ ಗ್ಯಾರಂಟಿ ಆಗ್ತದೆ. ಮೊದಲ ಅವ್ರ ತಲೆಯಾಗ ಒಂದು ಗುರಿ ಬೇಕು. ಗುರಿ ಬೇಕ್ರಿ. ಮುಂದೆ ಹೋಗ್ಯಾರ. ಹೌದು. ಗುರಿ ಹುಡುಗರ ಹತ್ರ ಗುರಿ ಇರ್ಲಿಕ್ಕೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ತಂದೆ ತಾಯಿ ಏನು ಪ್ರಯತ್ನ ಮಾಡಿದ್ರು ವ್ಯರ್ಥ. ನಿಜವಾಗ್ಲೂ ಇಂಥದ್ದು ಒಂದು ಗುರಿ ನಾವು ಮುಟ್ತೀವಿ ಅನ್ನೋದಂತ ಛಲ ಇರ್ಬೇಕ್ರಿ. ಅಂದ್ರೆ ಒಂದು ಸಾರ್ಥಕ. ಹೌದು. ಭಾಳ ಖುಷಿ ಆಯ್ತು ನಮಗೂ. ಯಾಕಂದ್ರೆ ಈಗ SSC GD ಒಟ್ಟು 25 ಜನ ಆಗ್ಯಾರ್ರಿ. ಆಮೇಲೆ ಅಗ್ನಿವೀರ ನೇವಿ 7 ಜನ ಆಗ್ಯಾರ. ಪ್ರೆಸೆಂಟ್ ರಿಸಲ್ಟ್ ರೀ. ಆಮೇಲೆ ಮೊನ್ನೆ ಬೆಳಗಾವಿ ಯಾರು ಅಗ್ನಿವೀರ ಆರ್ಮಿ 83 ಜನ ಆದ್ರು ಒಂದರ ಎಲ್ಲಿ ಒಳಗೆ. ನಮ್ಮ ಸಂಸ್ಥೆನ 22 ವರ್ಷ ಮುಗಿಸಿ 23ನೇ ವರ್ಷ ಪಾದಾರ್ಪಣೆ ಮಾಡ್ತಾ ಇದ್ರಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು
ಸಿಲೆಕ್ಷನ್ ಆಗ್ತಾ ಇದ್ದಾರೆ, ಭಾಳ ಖುಷಿ ಅನಿಸ್ತಾ ಇದೆ ನಮಗೂ. ಹಾಂ ಸರ್. ಓಕೆ, ನಾವು ಭಾಳ ಕಡೆ ಕೇಳಿವ್ರಿ ಸರ್, ಇಲ್ಲಿ ನಿಮ್ಮ ಇದ್ರೆ ಹಾಂ ರೀ, ಭಾಳ ಎಲ್ಲ ಕಡೆ ಹೆಸರುವಾಸಿ ಆಗಿದೆ ಸರ್. ಹೌದು ಹೌದು ರೀ. ಕರ್ನಾಟಕ ಎಲ್ಲ ಜಿಲ್ಲೆಯಿಂದ ಬರ್ತಾರೆ ರೀ. ಕರ್ನಾಟಕ ಅಷ್ಟೇ ಅಲ್ಲದೆ ಬಾಜು ರಾಜ್ಯ ಆಂಧ್ರ ಪ್ರದೇಶ, ತಮಿಳುನಾಡು, ಹೌದು ಸರ್. ಆಮೇಲೆ ಮಹಾರಾಷ್ಟ್ರ, ಗೋವಾ ಎಲ್ಲ ಸುತ್ತಮುತ್ತ ರಾಜ್ಯದವ್ರು ಸಹಿತ ಬರ್ತಾರೆ ನಮ್ಮಲ್ಲಿ. ಏನಿಲ್ಲ, ಎಲ್ಲ ಪಾಲಕರ ಆಶೀರ್ವಾದ, ವಿದ್ಯಾರ್ಥಿಗಳ ಸಹಕಾರ ರೀ. ಸಹಕಾರದಿಂದ ನಮ್ಮ ಸಂಸ್ಥೆ ಯಶಸ್ವಿ ಆಗ್ತಾ ಇದೆ. ಏನಿಲ್ಲ ಸರ್, ನೀವು ಕ್ಲಾಸ್ ಹೇಳಿರಿ ಸರ್, ನಮ್ಮ ಮೆಂಟಲ್ ಎಬಿಲಿಟಿ ನೀವೇ ತಗೊಂಡಿದ್ರಿ. ಹೌದು ಹೌದು ಹೌದು. ಹಾಂ ಸರ್, ಅದು ಭಾಳ ಚಲೋ ಆಗೈತ್ರಿ. ಹಾಂ ಹಾಂ, ಬಟ್ ಸ್ಕೋರ್ ಚಲೋ ಆಗೈತ್ರಿ ಹಂಗಾರೆ? ಹಾಂ, ಸ್ಕೋರ್ 100 ಆಗೈತ್ರಿ. 100 ಆಗೈತಿ, ಭಾರಿ ಆಗೈತ್ರಲ್ಲ. ಹ್ಞೂ, ಅವರು ನೀ ಯಾಕೆ ಇಲ್ಲಿ ಬಂದಿ ಅಂದ ಸರ್, ನಾನು ಹೋಗಿನ್ರಿ. ಹೌದಾ? ಹ್ಞೂ, ಲಾಸ್ಟ್ ಇದಕ್ಕೆ ರೀ. ಹಾಂ ರೀ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಎಲ್ಲ ಇದಕ್ಕೆ ಹೋಗಿ ನಾನು ಹೋಗಿನಿ 4 ದಿವಸ ಹಾಂ ಹಾಂ ಬೆಂಗಳೂರಿಗೆ. ಹ್ಞೂ, ಅಂದ್ರೆ ಅಪ್ಪ ಇಲ್ಲಿ ಯಾಕೆ ಬಂದಿ ಅಂತೇಳಿ ಬೇದ್ರ ಅಂತ ಒಳಗಂತ. ಇಲ್ಲಿ ರಿಸಲ್ಟ್ ಚಲೋ ಐತ್ರಲ್ಲ. 10th ಎಷ್ಟಾಗಿದ್ರಿ ನಿಮ್ದು? 10th 97.92 ಆಗೈತ್ರಿ. 97 ಆಗಿದೆ ರೀ. ಹಾಂ ಸರ್. PUC ರೀ? PUC 94 ಆಗೈತ್ರಿ. ಯಾವ್ದು ಮಾಡಿರಿ PUC? ಸೈನ್ಸ್ ಮಾಡೀನಿ. ಸೈನ್ಸ 94 ಆಗ್ಯದ. ಹಂಗಂದ್ರೆ ಈ ಎಕ್ಸಾಮ್ ಏನು ದಾಡ್ದಲ್ರಿ ನಿಮ್ಗೆ. ಆಮೇಲೆ ನಿಮ್ಗೆ ಒಳಗೂ ಒಳ್ಳೆ ಅವಕಾಶ ಇರ್ತದೆ ರೀ. ಈಗ CISF ಅಲ್ರಿ, CISF ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇರ್ತದೆ, ಮತ್ತು ಒಂದೇ ಕಡೆ ನೌಕರಿ ಮಾಡೋಕ್ಕೂ ಅವಕಾಶ ಇರ್ತದೆ. ಟ್ರೈನಿಂಗ್ ಮುಗಿದ್ಮೇಲೆ ಏನು ಪೋಸ್ಟಿಂಗ್ ಕೊಡ್ತಾರೆ, ಒಳ್ಳೆ ಅವಕಾಶ ಇರ್ತದೆ. ಆಮೇಲೆ ಶಿಫ್ಟ್ ವೈಸ್ ಡ್ಯೂಟಿ ಇರ್ತದೆ ರೀ. ಹಂಗಿರೋದ್ರಿಂದ ಮತ್ತೆ ನಿಮ್ಗೆ ಓದಕ್ಕೆ ಅವಕಾಶ ಸಿಗ್ತದೆ. ನೀವು ಫಸ್ಟ್ ಗೌರ್ಮೆಂಟ್ ನೌಕರಿ ಒಂದು ಹೆಜ್ಜೆ ಇಟ್ಟರಿ. ಈಗ ಇನ್ನು ನೆಕ್ಸ್ಟ್ ನೀವು ಅದ್ರಾಗ PSI ಆಗ್ಬೋದು, ಮತ್ತು ಬೇರೆ ಬೇರೆ ಎಕ್ಸಾಮ್ನು ಬರೀಲಿಕ್ಕೆ ಅವಕಾಶ ಅದ. ಫಸ್ಟ್ ಒಂದು ಜೀವನದ ಒಂದು ಸ್ಥಾನಕ್ಕೆ ಹೋದಿವಿ ಅಂದ್ರೆ ಮುಂದೆ ಹೋಗಕ್ಕೆ ಅವಕಾಶ ಸಿಗ್ತದೆ ರೀ. ಭಾಳ ಚಲೋ ಆಯ್ತು ಸರ್. ಒಟ್ಟು ಮಕ್ಕಳು ಮೆಟ್ಟಿಗೆ ಎತ್ತಾಗ್ತಾರ ಅಂತಂದ್ರೆ ಭಾಳ ನಮಗೂ ಒಂದು ಖುಷಿ. ಖುಷಿ ಆಯ್ತು ನನಗೆ. ನಿಮ್ಮ ಫ್ಯಾಮ್ಲಿನ ಎಲ್ಲ ಅವ್ರು ಆರ್ಮಿ ಆದ್ರೆ ಇವ್ರು ಆರ್ಮ್ಡ್ ಪೊಲೀಸ್ ಅಂತೀರಿ. ಇವ್ರಿಗೂ ಭಾಳ ಖುಷಿ ಆಯ್ತು. ಹಾಂ, ಚಲೋ ಚಲೋ ಅದ. ಅನ್ನಾರ್ಗತೆ ನಾನು ಇದನ್ನ ಮಾಡ್ತೇನೆ ರೀ ಸರ್, ಹೋಗ್ಕನಪ್ಪ ದೊಡ್ಡಪ್ಪ ಅಂತೇಳಿ. ಹಾಂ ರೀ, ಅದನ್ನ ಮಾಡಿದ್ರೆ ಬೇರೆ ಮಾಡುವ ನೀ ತಗೊಂಡದ್ದು ಇದನ್ನ ನೋಡಿದ್ರೆ ಬ್ಯಾಡ ಇದಂತ. ಹಾಂ ಹಾಂ, ಇಲ್ಲ ಪರ್ಸೆಂಟೇಜ್ ನೋಡ್ರಿ, ಮೆರಿಟ್ ನೋಡ್ರಿ, ಅವ್ರು ಇಂಜಿನಿಯರಿಂಗು ಡಾಕ್ಟ್ರು ಆ ಲೈನ್ ಹೋಗ್ಬೋದಾಗಿತ್ತು. ಹಾಂ, ಆಕೆ ನಡಕಿನಾಕ ಒಬ್ಬಾಕಿ ಮಗಳರಾಗಿ ಇದನ್ನ ಮಾಡತ್ತಾರ ಅಗ್ರಿಕಲ್ಚರ್ ಮಾಡತ್ತಾರ. ಚಲೋ ಆತ್ರಲ್ಲ. ಆಕಿದು ಫೈನಲ್ ರೀ ಸರ್. ಹಾಂ ಹಾಂ, ಚಲೋ ಐತ್ರಿ. ಹಾಂ, ಇಲ್ಲಿ ಏನಿಲ್ರಿ, ನಾವು ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಮಕ್ಕಳನ್ನ ಆಸ್ತಿ ಮಾಡೋದ್ರಿ. ಇದು ಮಾಡಿರಿ ನೀವು ಈಗ ಮಾಡಿರಿ ನೀವು ಈಗ. ಭಾಳ ಹೆಲ್ಪ್ ಮಾಡ್ಯಾರಿ, ಅದರಿಂದ ಇಲ್ಲಿ ತನಕ ಬಂದೀವ್ರಿ ನಾವು. ಹೌದು ಹೌದ್ರಿ. ಈಗ ತಂದೆ ನಾವು ಒಬ್ಬ ಕೂಲಿ ಮನುಷ್ಯರನ್ನ ರೀ. ಹಾಂ ರೀ, ಮೈನ್ಸ್ ಒಳಗ ಸ್ಟೋನ್ ಮೈನ್ಸ್ ಕಲ್ಲು ಹೊಡಿಯೋ ಮನುಷ್ಯರ ನಾವು. ಓಹೋ, ಹಾಂ, ನಾವು ಇಬ್ರು ನೋಡ್ರಿ. ಹಾಂ, ಅದ್ರೊಳಗಾರ ಅವ ಮಕ್ಕಳು ಇಬ್ರು ಆರ್ಮಿ ಹೋದ್ರಿ ಸರ್. ಒಬ್ಬ ಪೇಂಟರ್ ಅದಾನ್ರಿ. ಹಾಂ, ಪೇಂಟರ್ ಒಬ್ಬರದಾನ. 3 ಮಂದಿ ಗಂಡು ಮಕ್ಕಳು ನನಗೆ. ಹಾಂ ಹಾಂ, ಇವರು ನನ್ನ ಸೊಸಿ ಮಗಳ್ರಿ. ಆಕಿ ಹಾಂ, ಇವ್ರ ತಂಗಿ ಮಕ್ಕಳು. ತಂಗಿ ಮಕ್ಕಳ. ಏನ್ ಮಕ್ಕಳ್ರಿ. ಹಾಂ ರೀ, ಈಗ ಇನ್ನೊಬ್ಬಾಕಿ ನಾನ ಇಟ್ಕೊಂಡಿದ್ದೀನಿ. ಓ, ನೀವೇ ಬೆಳೆಸತ್ತೀರಿ. ಅದಕ್ಕೆ ಇವ್ರನ್ನ ಅಪ್ಪ ಅಮ್ಮ ಅಂತ ಕರಿತೀನಿ. ಅಪ್ಪ ಅಮ್ಮನ ಕರಿತೀರಿ. ಹೌದು ಹೌದು ಹೌದು, ಹಂಗೆ ಐತ್ರಿ. ಹೆಣ್ಣು ಮಕ್ಕಳಿಲ್ಲ ನಂದ್ಲೇ ಈಗ ಇನ್ನೊಬ್ಬಾಕಿನ್ರಿ. ಹ್ಞೂ, ಇಷ್ಟ ಇದ್ದಾಡ್ರಿ. ಹಾಂ, ಅವಾಗಿಂದ ಬೆಳೆಸತ್ತೀರಿ. ಹಾಂ ಹಾಂ, ಚಲೋ ಆಯ್ತು. ಹೋಗ್ಯಾಡ್ರಿ, ಅಲ್ಲೇ ಹೋಗ್ಯಾಡ್ರಿ. ಹಾಂ ಹಾಂ ಹಾಂ, ನಮ್ದು ತಂಗಿ ಭಾಳ ಕಷ್ಟಪಟ್ಟಾಡ್ರಿ. ಹಾಂ ಹಾಂ ರೀ. ಬಟ್ಟೆ ಓದಾಕ 5 ಗಂಟೆಗೆ ಎಬ್ಸುದ್ರಿ, 4 ಗಂಟೆಗೆ ಎಬ್ಸುದು, ಹೌದು ಹೌದು, ಓದಿಸುದ್ರಿ, ಒಂದಿನ ಸಾಲಿ ಬಿಡ್ಸಂಗಿಲ್ರಿ. ಬಟ್ಟೆ ಕಳ್ಸುದ್ರಿ. ಇಲ್ಲ, ಅವ್ರ ಮೆರಿಟ್ ನೋಡ್ರಿ ಗೊತ್ತಾಕತ್ರಿ. ಕಷ್ಟ ಭಾಳ ಮಾಡ್ಯಾಡ್ರಿ ನಮ್ಮ ತಂಗಿ. ಹಾಂ ಹಾಂ, ಮತ್ ಮನ್ಯಾಗ ಕೆಲಸಾನು ಹಂಗ ಮಾಡ್ಯಾರ. ಹಾಂ ರೀ. ಬರೀ ಓದಂತ ಅಷ್ಟ ಏನಲ್ರಿ, ಏನೆಲ್ಲ ಮಾಡ್ಕೊಂಡ್ರೆ ಓದೋದು. ಮನ್ಯಾಗೂ ಹೆಲ್ಪ್ ಮಾಡ್ಕೋತಾನ ಓದುದು. ನಮ್ಮ ಪಪ್ಪಾರ ಫಾರ್ಮರ್ ರೀ, ಪಪ್ಪ ಮಮ್ಮಿ ಇಬ್ರು ರೀ. ಹಾಂ ಹಾಂ, ಎಲ್ಲ ಮಾಡ್ತಾರಿ, ನಾವು ಅವ್ರ ಜೊತೆನೇ ಹೆಲ್ಪ್ ಮಾಡ್ಕೋತೀವಿ. ಹೆಲ್ಪ್ ಮಾಡ್ಕೋತ ನೀವು ರಿಸಲ್ಟ್ ಹಿಂಗೆ ಮಾಡಿರಲಿಲ್ಲ, ಅದು ಭಾಳ ಖುಷಿ ರೀ. ಈ 10th PUC ರಿಸಲ್ಟ್ ನೋಡ್ರಿ ನನಗೆ ಇದು ಅನ್ಸಾಕೈತು. ನಮ್ಮ ಫ್ಯಾಮಿಲಿ ಹಂಗಾರಿ ಸರ್, ಊರೊಳಗ್ರಿ ಇಬ್ರು ಅಕ್ಕಾರು 10th ಅವ್ರಿಬ್ರು ಫಸ್ಟ್ ರೀ, ನಾನು ಫಸ್ಟ್ ರೀ. ಹೌದ್ರಿ? ಹಾಂ ಸರ್. ಸ್ಕೂಲಿಗೆ ಫಸ್ಟು. ಹಾಂ, ಸ್ಕೂಲಿಗೆ ಮತ್ತೊಮ್ಮೆ ಅಭಿನಂದನೆಗಳು ನಾನೇ ಸಲ್ಲಿಸ್ತೀನಿ ನಿಮ್ಗೆ. ಯಾಕಂದ್ರೆ ಅಂಥವ್ರು ನೀವು ಒಂದು ಪೋಸ್ಟ್ CISF ಹೊಂಟ್ರಿಪ್ಪ ಅಂದ್ರೆ ಒಳ್ಳೆ ಅವಕಾಶ ಸಿಕ್ತು ನಿಮ್ಗೆ. ಇರ್ಲಿ ದೇಶ ಸೇವೆ ಮಾಡೋದು ಒಂದು ಅವಕಾಶ ಸಿಕ್ಕೈತ್ರಿ. ಇದ್ರಾಗ ಇದಕ್ಕೊಂದು ಮಾತು ಇಲ್ಲೇ ಬೆಳೆದ್ರಿ, ಇನ್ನೂ ಬೆಳೆಯಾಕ ರಗಡೆ ಅವಕಾಶ ಐತಿ, ಸಾಕಷ್ಟು ಅವಕಾಶ ಐತ್ರಿ. ಖುಷಿ ಐತ್ರಿ ಸರ್, ನಮ್ಗೇನು ಬೇಜಾರತ್ ಏನಿಲ್ಲ. ಈಗ ನಾವು ಈಗ ನನ್ನ ಮಕ್ಳು ಇಬ್ರು ಗಂಡು ಮಕ್ಳು ನಾವು ಆರ್ಮಿ ಹೋಗ್ಬೇಕಾರ್ರಿ. ಹಾಂ ರೀ, 8th 9th 10th ಇದ್ದಾಗ್ರಿ ನನ್ನ ಜೋಡಿ ಕಲ್ಲು ಹೊಡ್ಯಾಕ ಕರ್ಕೊಂಡು ಹೋಗ ಅವ್ರನ್ನು. ಹಿಡಿದ್ರಿ ಹಾಂ ಹಾಂ, ಶನಿವಾರ ರವಿವಾರ ದಿವಸ ಹಾಂ ಹಾಂ, ನನ್ನ ಜೋಡಿ ಕೆಲಸ ಮಾಡೇ ಹೋಗ್ರಿ. ಒಳ್ಳೇದು. ನಿಮ್ಮ ಕುಟುಂಬಕ್ಕೂ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಅಮ್ಮ, ನಿನಗೂ ಕಂಗ್ರ್ಯಾಚುಲೇಷನ್ಸ್. ನಿಮಗೂ ಧನ್ಯವಾದಗಳು ತಿಳಿಸ್ತೀವಿ. ಯಾಕಂದ್ರೆ ಎಲ್ಲರೂ ಇರ್ಲಿಲ್ಲಪ್ಪ, ಸಣ್ಣ ಪುಟ್ಟ ಬೇಡ ಆರ್ಮಿ ಮಗಳ ಅನ್ರಿ ಈಗ. ಹಾಂ ಹಾಂ, ಈಗ ಮತ್ತೆ ಮಕ್ಕಳು ವಾತಾವರಣ ಬೇರೆ ಆಕೈತ್ರಿ, ಮನೆ ವಾತಾವರಣ ಬೇರೆ ಆಕೈತಿ, ಕುಟುಂಬದ ವಾತಾವರಣ ಬೇರೆ ಆಗ್ತದೆ. ಹಾಂ ಹಾಂ, ಓಕೆ, ನಮಸ್ಕಾರ, ಬರ್ರಿ.